ಅವತ್ತಿನ ಕಾಲದಲ್ಲಿ ಐ ಥಿಂಕ್ ಅಲ್ಲಿವರೆಗೂ ಕಮರ್ಷಿಯಲ್ ಮ್ಯೂಸಿಕ್ ಇತ್ತು, ಅಥವಾ ಗಜಲ್ಸು, ಭಾವಗೀತೆಗಳು. ಕರ್ನಾಟಕ ಅಂದರೆ ಅಫ್ಕೋರ್ಸ್ ಭಾವಗೀತೆ, ಲೈಟ್ ಮ್ಯೂಸಿಕ್, ಈ ಕಡೆ ಕಮರ್ಷಿಯಲ್ ಇದು. ರ್ಯಾಪ್ ಸೀನ್ ಇನ್ನೂ ಎಲ್ಲೂ ಇದ್ದಿದ್ದಿಲ್ಲ ಅಲ್ಲ. ಐ ಥಿಂಕ್ ಈವನ್ ಗುರುಕಿರಣ್ ಅವರು ಒಂದ್ ಕಡೆ ಏನೋ ಇಂಗ್ಲಿಷೈಸ್ ಮಾಡಿರೋ ಕನ್ನಡ ಮ್ಯೂಸಿಕ್ ಅಂತ ಒಂದು ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ. ಸೊ ಟೆಲ್ ಅಸ್ ಅಬೌಟ್ ಅರ್ಲಿ ಡೇಸ್, ಬಿಕಾಸ್ 100 ಜನ ನಡೆಯೋ ದಾರಿ ಒಂದರಲ್ಲಿ ಯಾವಾಗಲೂ ಎಂಟ್ರಿನೂ ಈಸಿ ಇರುತ್ತೆ, ಅದ್ರಲ್ಲಿ ನೀವು ಕಳೆದೋಗ್ತೀರಾ. ಬಟ್ ಪಾತ್ಸ್ ಲೆಸ್ ಟೇಕನ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಮಣ್ಣು ಹೊತ್ತಾಕಿರ್ತೀರಾ, ಡಿಸಪಾಯಿಂಟ್ಮೆಂಟ್ಸು. ಟ್ರೂ. ತುಂಬ ಸ್ಟಾರ್ಟಿಂಗಲ್ಲಿ ಹೆಂಗಿರ್ತಾ ಇತ್ತು ಅಂದರೆ ಹೇಳ್ದ್ವಲ್ಲ, ಒಂಥರ ಈ ಜೂನಿಯರ್ ಆರ್ಟಿಸ್ಟ್ಸ್ ಅಫ್ಕೋರ್ಸ್ ಅವ್ರು ನಂಗೆ ಟ್ರೀಟ್ ಮಾಡಬಾರ್ದು, ಯಾರನ್ನೂ ಆ ಥರ ಟ್ರೀಟ್ ಮಾಡಬಾರ್ದು, ಆ ಥರ ಟ್ರೀಟ್ಮೆಂಟ್ ಎಲ್ಲ ಟೈಪ್ ಆಫ್ ಆರ್ಟಿಸ್ಟ್ಗೂ ಇರ್ತಾಯಿತ್ತು. ಬಿಕಾಸ್ ಅವ್ರಿಗೆ ಹೆಂಗಿರ್ತಾಯಿತ್ತು ಅಂದರೆ ದೇ ವುಡ್ ಪೇ ಅರೌಂಡ್ ಸಮ್ 500 or 300 ಡ್ಯಾನ್ಸ್ ಶೋಸ್, ಅಥವಾ ನಾನು ಸ್ಟಾರ್ಟಿಂಗ್ ರ್ಯಾಪ್ ಅಥವಾ ಬೀಟ್ ಬಾಕ್ಸ್ ಮಾಡ್ತಿದ್ದೆ ಅನ್ನಲ್ಲ, 500 ಅಥವಾ 400 ಆ ಥರ ದೇ ವುಡ್ ಪೇ ಜಸ್ಟ್ ಫಾರ್ ದ ನೈಟ್. ಅದು ಟ್ರಾವೆಲ್ಗೆ ಹೊಟ್ಟೋಗ್ಬಿಡುತ್ತೆ. ಆಟೋ ಮುಂಚೆ ಗೊತ್ತು 1.5 2013 500 ಹಾಂ. ಸೊ ದಟ್ ಇಸ್ ವಾಟ್ ದೇ ಯೂಸ್ ಟು ಪೇ. ಆ್ಯಂಡ್ ಜಸ್ಟ್ ಲೈಕ್ ಹೆಸರು ಗೊತ್ತಿಲ್ಲ ಏನಿಲ್ಲ, ಯಾರೋ ಹುಡುಗ ಬರ್ತಾನೆ ರ್ಯಾಪ್ ಮಾಡ್ತಾನೆ ಅಂದರೆ ದಟ್ಸ್ ಹೌ ದೇ ಟ್ರೀಟ್ ಅಲ್ವಾ, ಹಾಗಿರ್ತಾಯಿತ್ತು. ಆ್ಯಂಡ್ ಇನ್ನೂ ವರ್ಸ್ಟ್ ಇವ್ರು ಅಟ್ಲೀಸ್ಟ್ ಪೇ ಆದರೂ ಮಾಡ್ತಿದ್ರು ಅಂದ್ಕೊಳ್ಳಿ, ಹೆಂಗೋ ಮನೆಗಾದರೂ ಹೋಗ್ಬೋದಿತ್ತು. ಇನ್ನೊಂದಷ್ಟು ಕಡೆ ನಾವು 10 ಕಿಲೋಮೀಟ್ರೆಲ್ಲ ನಡೆದಿದ್ದೀವಿ. ನಮ್ಮ ಗ್ರೂಪ್ಗೆ ಇವಾಗಲೂ ಜ್ಞಾಪಕ ಇದೆ, ಯಾವ ವೆನ್ಯೂ ಅಂತ ಗೊತ್ತಿಲ್ಲ, ಅಲ್ಲಿ ರಾತ್ರಿ ಒಂದು ಫೆಸ್ಟಿವಲ್ ಮಾಡಬೇಕು, ಹಿಪ್ ಹಾಪ್ ಫೆಸ್ಟಿವಲ್ ಅಂತೆಲ್ಲ ಕರೆದ್ರು. ಶೋನೂ ಆಯಿತು, ಜಗಳ ಆಯಿತು, ಅಲ್ಲಿ ಏನೇನೋ ಅವ್ರವ್ರದ್ದೇ ಆರ್ಗನೈಸರ್ದು. ನಾವೇನೋ ಚಿಕ್ಕ ಹುಡುಗರು, ಅವಾಗೆಲ್ಲ ಕಾಲೇಜ್ ಇನ್ನೇನು ಮಿಡ್ ಕಾಲೇಜಲ್ಲಿ ಇದ್ದೀವಿ. ಆ ಥರ 12:30 1:00 ಮುಗೀತು ಅಂದ್ಕೊಳ್ಳಿ ರಾತ್ರಿ. ಮುಗಿದಾಗ ನಮಗೆ ಅಲ್ಲಿ ವೆನ್ಯೂದು ಆಚೆ ಕಡೆ ಅದೇನು ಬೋರ್ಡ್ ಇರುತ್ತಲ್ಲ, ಅಲ್ಲಿ ಬಿಟ್ಬಿಟ್ಟು ಬರ್ತಾನೆ ತಾಳೋ ಒಬ್ಬ ನಿಮ್ಮನ್ನ ಡ್ರಾಪ್ ಮಾಡ್ತಾನೆ ಸ್ಟುಡಿಯೋಗೆ ಅಂತ ಹೇಳಿಬಿಟ್ಟು ಹೋದವರು 3:30-4 ಗಂಟೆ ಆದರೂ ಬಂದಿಲ್ಲ. ನಾವು ಅಲ್ಲೇ ಕೂತಿದ್ದೀವಿ. ಅವಾಗ ಪೊಲೀಸ್ ಬರ್ತಾರೆ, ಬಂದ್ಬಿಟ್ಟು ನಡೀರೋ ಏನು ಮಾಡ್ತಾಯಿದ್ದೀರಾ ಅಂತಾರೆ. ನಾವು ಹೋಗಿ ಮಾತಾಡ್ತಿದ್ವಿ, ಇಲ್ಲ ಸರ್ ಹಿಂಗೆ ಬರ್ತಿದ್ದಾರೆ, ಪಿಕಪ್ ಇದೆ, ಇಲ್ಲಿ ಶೋ ಇತ್ತು, ಹಂಗೆ ಹಿಂಗೆ ಅಂತ. ಆಯಿತು, 4:15ವರೆಗೂ ಕಾದ್ಮೇಲೆ ಇನ್ನೇನಿದೆ, ಯೂಸ್ ಟು ಬಿ ಲೈಕ್ ಏನೂ ಇಲ್ಲ ಗುರು, ಚಂಬೆ ಇದು, ನಡೀರಿ ಇವಾಗ ಮನೆಗೆ ನಡ್ಕೊಂಡು ಹೋಗೋಣ. ಯಾರ ಹತ್ರ ಎಷ್ಟು ಕಾಸಿದ್ರೂ ಅಲ್ಲಿ ಕ್ಯಾಬ್ ಇರಲಿಲ್ಲ, ಓಲಾ ಇಲ್ಲ, ಊಬರ್ ಇಲ್ಲ, ಬಸ್ ಅಂತರೂ ಕೇಳಲೇಬೇಡಿ. 6 ಗಂಟೆ ಮೇಲೆ ಶುರು. ಇನ್ನೇನು ಮಾಡೋದು, ಒಂದು ಸ್ವಲ್ಪ ಮುಂದೆ ನಡ್ಕೊಂಡು ಹೋಗಿ ಒಂದು 4-5 ಕಿಲೋಮೀಟ್ರ್ ಒಂದು ಬಸ್ ಸ್ಟಾಪ್ ಸಿಕ್ತು, ಖಾಲಿ ಬಸ್ ಸ್ಟಾಪ್. ಅಲ್ಲೆಲ್ಲ ಮಲಗಿರೋದು ಉಂಟು. ಬೆಳಗ್ಗೆ BBMP ಕಸ ಗುಡ್ಸೋರು ಬಂದು ಎಬ್ಸಿರೋದು ಉಂಟು ಎಷ್ಟೊಂದು ಸಲ. ಆ್ಯಂಡ್ ಮನೇಲಿ ಎಲ್ಲ ಇದನ್ನ ಹೇಳೋಕ್ಕೂ ಆಗಲ್ಲ. ಮನೇಲಿ ಇದನ್ನ ಹೇಳಿಬಿಟ್ರೆ ಮುಗೀತು, ನಾಳೆಯಿಂದ ಇದೆಲ್ಲ ಮಾಡಬೇಡ ನೀನು, ಓದ್ಕೋ ಸುಮ್ಮನೆ, ಈ ಥರ ಏನು ಪೊರ್ಕೆಯಲ್ಲಿ ಯಾಕಾವೋ ನೀ ಇದೆಲ್ಲ ಮಾಡ್ತಿದ್ಯಾ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಸೊ ಹೀಗೆಲ್ಲ ಇರ್ತಿತ್ತು. ತುಂಬ ಡಿಸ್ರೆಸ್ಪೆಕ್ಟ್ ಇರ್ತಿತ್ತು ಟು ಬಿ ಆನೆಸ್ಟ್. ಸುಮ್ಮನೆ ಒಂದು ಕ್ಯಾಪ್ ಹಾಕ್ಕೊಂಡು ರೋಡಲ್ಲಿ ಹೋಗ್ತಿದ್ರೇ. ನಮ್ಮ ಏರಿಯಾ ಒಂದು ಸ್ವಲ್ಪ ಇನ್ನೂ ಅಷ್ಟೊಂದು ಡೆವಲಪ್ ಆಗಿರಲಿಲ್ಲ ಆವಾಗೆಲ್ಲ, ತಿಂಡ್ಲು ಅಥವಾ ಆ ಏರಿಯಾಸ್ ಎಲ್ಲ. ಮೊದಲಿಂದ ಅಲ್ಲಿವರೇ ನೀವು? ಹಾಂ, ಅಲ್ಲೇ. ನಾನು 3 ತಿಂಗಳು ಮಗು ಇರುವಾಗಿಂದನೂ ನಾನು ತಿಂಡ್ಲು ಅಲ್ಲೇ ಇರೋದು. ಸೊ ಆಗ ಎಲ್ಲ ಗೊತ್ತಲ್ವ, ಹಿಂಗೆ ಟೋಪಿ ಹಾಕೊಂಬರ್ಲಿ, ಅಥವಾ ಒಂದು ಸ್ವಲ್ಪ ಬಿಗ್ ಸೈಜ್ ಟಿ ಶರ್ಟ್, ಅಥವಾ ಸ್ವಲ್ಪ ಲೋ ವೆಸ್ಟ್ ಹಾಕೊಂಡ್ರು ಜನ ಎಲ್ಲ ರೇಗ್ಸೋದು, ಅದೆಲ್ಲ ಇರ್ತಾಯಿತ್ತು. ಸೊ ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ಆ್ಯಂಡ್ ಇವಾಗ ಯಾರ್ಯಾರು ರೇಗಿಸ್ತಿದ್ರು ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳನ್ನೇ ಇವಾಗೆಲ್ಲ ಇದೇ ಥರ ಹಾಕೋತಾರೆ. ಅವರೇ ಮನೆ ಹತ್ರ ಬಂದುಬಿಟ್ಟು ಹೇಳ್ತಾರೆ, ಅಣ್ಣ ನಿಮ್ಮ ಸಾಂಗ್ ಕೇಳ್ತೀನಿ ಅಣ್ಣ, ಈ ಶಾಕ್ ಬನ್ನಿರಿ ಅಣ್ಣ, ಅಲ್ಲಿ ಬನ್ನಿರಿ ಅಣ್ಣ, ಇಲ್ಲಿ ಬನ್ನಿರಿ ಅಣ್ಣ ಅಂತ. ಒಂಥರ ಖುಷಿ, ನೆನೆಸ್ಕೊಂಡಾಗ ರೇಜ್. ಸರ್ಕಲ್ ಆಫ್ ಲೈಫ್ ಅಂತ. ಟ್ರೂ. ಸೊ ಟುಡೇ ಐ ಆಮ್ ಶ್ಯೂರ್ ಬಿಜು, ವೆನ್ ಯು ಲುಕ್ ಬ್ಯಾಕ್ ಯು ಹ್ಯಾವ್ ಅ ಲಾಟ್ ಆಫ್ ಮೆಚೂರಿಟಿ. ಹೌದು. ಅದನ್ನು ನೋಡಿದ್ರು ಯು ವಿಲ್ ಬಿ ಲೈಕ್, ಕೆಲವು ಸತಿ ಯು ಲಾಫ್ ಅಟ್ ಯುವರ್ ಓನ್ ಸೆಲ್ಫ್, ಅಥವಾ ಯು ವಿಲ್ ಥಿಂಕ್ ದಟ್ ಅಷ್ಟೊಂದು ಗುಗ್ಗು ಥರ ಇದ್ದ ನಾನು ಅವತ್ತು ಅಂತ. ಬಟ್ ಆ ಇನ್ನಸೆನ್ಸು, ಆ ಒಂದು ಫೈರ್ ಅವತ್ತೇನಿತ್ತು, ದಟ್ ಹ್ಯಾಸ್ ಗಾಟನ್ ಯು ಅ ಲಾಂಗ್ ವೇ, ಆ್ಯಂಡ್ ಇಟ್ ಹ್ಯಾಸ್ ಟೇಕನ್ ಯು ಟು ಲಾಟ್ ಆಫ್ ಗುಡ್ ಪ್ಲೇಸಸ್ ಆ್ಯಂಡ್ ಸಮ್ ಬ್ಯಾಡ್ ಪ್ಲೇಸಸ್ ಆಸ್ ವೆಲ್. Let's start with the good. Oh yeah. Because good things is all that matters in the life. Correct. I mean, in the end, yeah, in your life. So, what is the first good point of Nimma career? The first good point is always meeting extraordinary artists. Right? Like ಇವಾಗ ಯಾವ ಥರದ್ರಲ್ಲಿ ಎಕ್ಸ್ಟ್ರಾಡಿನರಿ ಅಂತ ಅಂದರೆ, ನಾಟ್ ಓನ್ಲಿ ಅವ್ರ ಕಲೆಯಲ್ಲಿ ಅಷ್ಟೇ ಅಲ್ಲ, ಅವರ ಜೀವನದ ಪ್ರತಿಯೊಂದು ಹಂತದಲ್ಲೂ, ಪ್ರತಿಯೊಂದು ಮಾತಲ್ಲೂ, ಒಂದು ನಡತೆಯಲ್ಲೂ ಹೆಂಗಿರಬೇಕು, ಯಾವ ರೀತಿ ವ್ಯವಹಾರ ಮಾಡಬೇಕು, ಅಥವಾ ಯಾವ ರೀತಿ ವ್ಯವಹರಿಸ್ಬೇಕು ಇನ್ನೊಬ್ರ ಜೊತೆ, ಎಲ್ಲನೂ ಹೇಳ್ಕೊಟ್ಟಂಥ ಒಂದಷ್ಟು ಗಣ್ಯ ವ್ಯಕ್ತಿಗಳನ್ನ ನಾನು ಮೀಟ್ ಮಾಡಿರೋದು ನನಗೆ ಅದೊಂದು ಮೇಯ್ನ್ ನನ್ನ ಹೈಲೈಟ್ ಆಫ್ ಮೈ ಕರಿಯರ್ ಅಂತಂದರೆ. ಅಫ್ಕೋರ್ಸ್ ಸೇ ಫಾರ್ ಎಕ್ಸಾಂಪಲ್ ಬಿಗ್ ಡೀಲ್ ಅಂತ ಒಬ್ಬರಿದ್ರು, ಒಡಿಯಾ ಗೈ. ಅವರು ಬೆಂಗಳೂರಲ್ಲಿ ಅವಾಗ ಆಲ್ರೆಡಿ ದೊಡ್ಡ ಹೆಸರಾಗಿದ್ರು ರ್ಯಾಪಿಂಗಲ್ಲಿ. ಬ್ರದವಿ ಇರ್ಬೋದು, ಅಲೋಕ್ ಪ್ರೋ ಇರ್ಬೋದು, ಆಮೇಲೆ ಅಫ್ಕೋರ್ಸ್ ಚರಣ್ ರಾಜ್ ಸರ್ ಇರ್ಬೋದು,
ಆ್ಯಂಡ್ ಅಜ್ನೀಶ್ ಲೋಕನಾಥ್ ಸರ್ ಇರ್ಬೋದು. ಇವರೆಲ್ಲ ಅವತ್ತೂ ಇದ್ರಾ? ಹಾಂ, ನನಗೆ ಫಸ್ಟ್ ಅಜ್ನೀಶ್ ಸರ್ ಮೀಟ್ ಆಗಿದ್ದು ನಾನು 8 ವರ್ಷ ಮುಂಚೆ. ಒಂದು ಇಂಗ್ಲೀಷ್ ರ್ಯಾಪ್ ಮಾಡಿದ್ದೆ ಅವ್ರ ಮೂವಿಗೆ. ಆ ಮೂವಿ ಹೆಸರು ಅವ್ರಿಗೂ ಗೊತ್ತಿರಲ್ಲ ಅನಿಸುತ್ತೆ, ನನಗೂ ಗೊತ್ತಿರಲ್ಲ. ಫಸ್ಟ್ ಎವರ್ ನಾನು ಅವ್ರನ್ನ ಮೀಟ್ ಮಾಡಿದ್ದು. ಅವಾಗ ಅವ್ರದ್ದು ಸ್ಟುಡಿಯೋ ಸ್ಪೇಸ್ ಐ ಥಿಂಕ್ ಒಂದು ಇದ್ರದ್ದೊಂದು ಇಲ್ಲಿ ಪ್ರಾಬ್ಲಿ ಇದೆಷ್ಟು ಇರ್ಬೋದು ಅಂದ್ಕೊಳ್ಳಿ, ನಿಮ್ದೇನು ಇದಿದೆಯಲ್ವಾ ಇದು, ಅದರಷ್ಟ್ರದ್ದು ಇಷ್ಟು ದೊಡ್ಡ ಜಾಗಲ್ಲಿ ಇದ್ದಿದ್ದು ಸ್ಟುಡಿಯೋ. ಸೊ ಆವಾಗ ಐ ವೆಂಟ್ ದೇರ್ ಆ್ಯಂಡ್ ರೆಕಾರ್ಡೆಡ್ ವಿತ್ ಹಿಮ್. ಆ್ಯಂಡ್ ಚರಣ್ ಸರ್ ಅಫ್ಕೋರ್ಸ್ ಒಂದು 2-3 ಇಯರ್ಸಿಂದ ಹೀಸ್ ಬಿನ್, ನಾನು ಅವ್ರ ಜೊತೆ ಅಫಿಲಿಯೇಟ್ ಆಗಿದ್ದೀನಿ. ಮುಂಚೆಯಿಂದನೂ ಅವ್ರ ಸಾಂಗ್ ಕೇಳ್ತಿದ್ರಂತೆ, ನನಗೆ ಮೆಸೇಜ್ ಎಲ್ಲ ಮಾಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ನಾನು ನೋಡಿದ್ದು ಎಷ್ಟೋ ಪ್ರಾಬ್ಲಿ ವರ್ಷಗಳಾದಮೇಲೆ. ಸೊ ಅವರು ಆ್ಯಂಡ್ ಅಫ್ಕೋರ್ಸ್ ಬ್ರದವಿ ಇರ್ಬೋದು, ಡಿವೈನ್ ಅಂತ ಹಿಂದಿ ರ್ಯಾಪರ್, ಈಸ್ ಲೈಕ್ ವರ್ಲ್ಡ್ ಫೇಮಸ್ ರೈಟ್ ನಾವು. ಅವರು ಅವ್ರ ಮೇಲೆ ತಾನೇ ಗಲಿ ಬಾಯ್. ಎಕ್ಸಾಕ್ಟ್ಲಿ. ಅವ್ರು ಬೆಂಗಳೂರಿಗೆ ಯಾವುದೇ ಶೋ ಮುಂಚೆ ಬರ್ತಾ ಇದ್ರು, ನನಗೇನಂತ ಏನು ಅಷ್ಟೊಂದೇನು ಹೆಸರು ಇರಲಿಲ್ಲ, ಏನಿಲ್ಲ. ಬಟ್ ನನಗೆ ಓಪನಿಂಗ್ ಕರಿತಿದ್ರು. ರಾಜಕುಮಾರಿಗೂ ಅಷ್ಟೇ. I've been in touch with all of these people. ಅವರು ಫೇಸ್ಬುಕ್ ಫ್ರೆಂಡ್ಸ್ ಇದ್ದಾರೆ. ರಫ್ತಾರ್ ಆಲ್ಸೋ ಯಾರಿದ್ದಾರಲ್ಲ, ಆಲ್ ದೀಸ್ ಪೀಪಲ್ನ ನಾನು ಮೀಟ್ ಆಗಿದ್ದು ಇದರಿಂದಾನೆ. ಐ ವಾಸ್ ಅ ಫ್ಯಾನ್ ಬಾಯ್, ನಾಟ್ ಓನ್ಲಿ ಅ ಫ್ಯಾನ್ ಬಾಯ್ ಬಟ್ ಅ ರ್ಯಾಪರ್ ಆ್ಯಂಡ್ ಅ ಫ್ಯಾನ್ ಬಾಯ್ ಅಟ್ ದ ಸೇಮ್ ಟೈಮ್ ಅವ್ರ ಜೊತೆಗೆ. ಸೊ ಈ ಒಂದಷ್ಟು ವ್ಯಕ್ತಿಗಳು, ಹಾಗೆ ಡೈರೆಕ್ಟರ್ಸ್, ದೊಡ್ಡರಂಗೇಗೌಡ ಸರ್ದು ತುಂಬ ಸಲ ಮೀಟ್ ಮಾಡಿದ್ದೀನಿ. ಸಾಹಿತ್ಯದಲ್ಲಂತರೂ ಅವ್ರು ತುಂಬ ನನಗೆ ಏನಂತಾರೆ ಹೇಳ್ಕೊಟ್ಟಿದ್ದಾರೆ. ಹೀಗೆ ನಡೆದ್ರೆ ಹಿಂಗಾಗತ್ತೆ, ಇದು ಹಿಂಗೆ ಬರೆದ್ರೆ ಹಿಂಗಾಗತ್ತೆ, ಎಲ್ಲರೂ ಸೀದಾ ಬರೀತಾರೆ, ನೀನೊಂದು ಸ್ವಲ್ಪ ಜಂಬಲ್ಡ್ ಮಾಡಿ ನೋಡು, ಆ ಥರದ್ದೆಲ್ಲ ಒಂದಷ್ಟು ಪಾಯಿಂಟರ್ಸ್ ಅವ್ರು ಕೊಟ್ಟಿದ್ದು. ನಿಸ್ವಾರ್ಥವಾಗಿ ಒಂದಷ್ಟು ಸೀಕ್ರೆಟ್ಸನ್ನು ಬಿಟ್ಕೊಡೋದು ಮತ್ತು ಹೀಗೂ ಯೋಚನೆ ಮಾಡ್ಬೋದು ಅಂತ ಹೊಸ ಟ್ರ್ಯಾಕ್ ತೋರಿಸೋದು ಎಷ್ಟು ಸೆಲ್ಫ್ಲೆಸ್ ಅಲ್ಲ. ಟ್ರೂ. ಅದು ತುಂಬ ಜನ ದೊಡ್ಡವ್ರು, ಅದಕ್ಕೆ ಐ ಥಿಂಕ್ ದಟ್ಸ್ ವೈ ಅವ್ರ ಲೆಜೆಂಡ್ಸ್ ಅಲ್ವಾ. ಅವ್ರಿಗೆ ಎಷ್ಟಿದೆ ಅವ್ರ ಹತ್ರ ಅಂದರೆ, ಇಷ್ಟಿಷ್ಟು ಬಿಟ್ಕೊಟ್ರು 10 ವರ್ಷ ಅಲ್ಲ 100 ವರ್ಷ ಬಿಟ್ಕೊಟ್ರು ಅವ್ರದ್ದು ಕಮ್ಮಿ ಆಗಲ್ಲ ನಾಲೆಜ್. ಐ ಥಿಂಕ್ ನಾಲೆಜ್ ಇಸ್ ಬೆಸ್ಟ್ ವೆನ್ ಟ್ರಾನ್ಸ್ಫರ್ಡ್ ಆ್ಯಂಡ್ ಶೇರ್ಡ್ ಅನ್ಸುತ್ತೆ. ಕರೆಕ್ಟ್. ಅದೇ ಐ ಥಿಂಕ್ ಅಲ್ಲಿ ಎಲ್ಲೂ ಇದು ಬಂದ್ಬಿಡಲ್ಲ, ಅವ್ನ ಮೇಲೆ ಬಂದುಬಿಟ್ರೆ ಇದು ಅಂತ. ಬಟ್ ಇವತ್ತೆಲ್ಲ ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಲ್ಲ, ಹೌ ಓಪನ್ ವರ್ ದ ಗೇಟ್ಸ್ ಇನಿಷಿಯಲಿ ಟು ಮೇಕ್ ನಿಮ್ಮದೇ ಆದಂಥ ಒಂದು ಚಾಪನ್ನು ಮುಟ್ಸೋಕ್ಕೆ? ಗೇಟ್ಸ್ ಎಲ್ಲ ಅಲ್ಲಿ ರೋಡೇ ಇರಲಿಲ್ಲ ಟು ಬಿ ಆನೆಸ್ಟ್. ಇದೊಂಥರ ಫುಲ್ ಏನಂತಾರೆ, ಬರೀ ಕಲ್ಲು ಮಣ್ಣು ಇರಲಿ ಅಥವಾ ಬರೀ ಪೊದೆಗಳು ಬೆಳ್ಕೊಂಡಿರುತ್ತಲ್ಲ, ಆ ಥರದ್ದು ರೋಡ್ ಇದ್ದಿದ್ದು. ಅದನ್ನು ವಿ ಹ್ಯಾಡ್ ಟು ಲೈಕ್ ನಾವೇ ಅದನ್ನ ಕತ್ತರಿಸಿ ಒಂದು ರೋಡ್ ಥರ ಮಾಡಿ ಆ್ಯಂಡ್ ದೆನ್ ಅಲ್ಲೊಂದು ಕಾಂಪೌಂಡ್ ಹಾಕಬೇಕಾಯ್ತು. ಓಕೆ, ಇದು ಕನ್ನಡ ರ್ಯಾಪ್ ಹಿಂಗಿರುತ್ತೆ. ಅವಾಗ ಅದಕ್ಕೆ ಮುಂಚೆ ನನಗೆ ಗೊತ್ತಿರೋ ಹಾಗೆ ಒಂದಷ್ಟು ಜನ ರ್ಯಾಂಡಮಾಗಿ ಫೋನಲ್ಲಿ ರೆಕಾರ್ಡ್ ಮಾಡಿರೋರು ಇರ್ಬೋದು, ಆ ಥರದ್ದು ಒಂದು 2-3 ಟ್ರ್ಯಾಕ್ಸ್ ಇತ್ತು ಅಷ್ಟೇ. ಅದು ಬಿಟ್ಟರೆ ಅರ್ಬನ್ ಲ್ಯಾಡ್ಸ್ ಅಂತ ಒಂದು ಕನ್ನಡದ ಆಲ್ಬಮ್ ಇತ್ತು, ಅದರಲ್ಲಿ ಒಂದಷ್ಟು ರ್ಯಾಪ್ ಮಿಕ್ಸ್ ಇರೋವಂಥ ಹಾಡುಗಳೆಲ್ಲ ಇತ್ತು. ಆ್ಯಂಡ್ ಯಾವಾಗ ಇದು ಶುರು ಮಾಡೋಕ್ಕೆ ಬಂದ್ವೋ, ಭಾಳ ಏನಂತ ಇಲ್ಲ, ನಾವು 100 ಕನ್ನಡ ಪದಗಳನ್ನ ಯೂಸ್ ಮಾಡಿಕೊಂಡು ಕನ್ನಡದ ಥರನೇ ಮಾತಾಡಿಕೊಂಡು ಕನ್ನಡದ ಥರನೇ ಹಾಡು ಹೇಳ್ತಾ ಇದ್ರು. ಬಂದ್ಬಿಟ್ಟು ಒಂದಷ್ಟು ಜನ ಫೇಸ್ಬುಕ್ ಅಂಕಲ್ಸ್ ಅಂತ ಏನು ಹೇಳ್ತೀವಿ, ಅವ್ರು ಅವಾಗಿಂದನೇ ಶುರು ಹಚ್ಕೊಂಡಿದ್ರು. ಇವರೆಲ್ಲ ಕನ್ನಡ ಹಾಳು ಮಾಡ್ತಿದ್ದಾರೆ, ಕನ್ನಡದ ಹಂಗೆ ಮಾಡ್ತಿದ್ದಾರೆ, ಇವ್ರದ್ದೆಲ್ಲ ಏನದು ಪಾಶ್ಚಾತ್ಯೀಕರಣ ಆ ಥರ ಎಲ್ಲ ಒಂದಷ್ಟು ಹೇಳ್ಕೊಂಡು ಡೆಡಿಕೇಟೆಡ್ ಹೇಟರ್ಸ್ ಅಂತಾನು ಒಂದಷ್ಟು ಜನ ಇದ್ರು. ಡೈಲಿ ನೆಗೆಟಿವ್ ಕಮೆಂಟ್ಸ್ ಹಾಕಕ್ಕೆ ಅವಾಗಲೇ. ಇವಾಗ ಬಿಡಿ, ಇವಾಗಿಂದು ನೆಗೆಟಿವ್ ಕಮೆಂಟ್ಸ್ದು ಅವಾಗ ಕಂಪೇರ್ ಮಾಡಿದ್ರೆ ಆವಾಗಲೇ ಜಾಸ್ತಿ ಇಂಟೆನ್ಸ್ ಆಗಿದ್ದಿದ್ದು. ಹೆಂಗೆ ಲಿಟ್ರಲಿ ಒಬ್ಬ ಹೇಳ್ತಿದ್ದಾನೆ, ನಾನು ನಿಮ್ಮ ಡೆಡಿಕೇಟೆಡ್ ಹೇಟರ್, ದಿನ ಮೆಸೇಜ್ ಮಾಡ್ತಿದ್ದ ಅವನು. ನನ್ನ ಕೆಲಸನೇ ನಿಮ್ಮ ಪಂಚರ್ ಮಾಡೋದು. ಡೈಲಿ ಏನಾದರೂ ಪೋಸ್ಟ್ ಹಾಕಿ, ಏನಾದರೂ ಒಂದು ಫೋಟೋ ಹಾಕಿ. ಇವಾಗೊಂದು ಇಲ್ಲಿ ಅವಾಗೆಲ್ಲ ಸ್ಟಾರ್ಟಿಂಗಲ್ಲಿ ನೀವು ಹೇಳ್ತಿದ್ರಿ ಅಲ್ಲ, ರೇಡಿಯೋ ಇಂಟರ್ವ್ಯೂಸಲ್ಲಿ ಏನೇ ಇರಲಿ, ಅದರದ್ದು ಒಂದು ಫೋಟೋ ಹಾಕಿದ್ರು ಅಲ್ಲೂ ಬಂದುಬಿಟ್ಟು ಏನೋ ಒಂದು ಹೇಳೋದು. ಸಾಂಗ್ ಬಿಟ್ಟರೆ ಅಂತೂ ಬಿಡಿ, ಅದು ಬೇರೆ ಮಾತೇ ಅದು. ಸೊ ಆ ಥರದ್ದೆಲ್ಲ ಸ್ಟಾರ್ಟಿಂಗಲ್ಲಿ ಇರ್ತಾಯಿತ್ತು. ಆ್ಯಂಡ್ ಅದು ಹೋಗ್ತಾ ಅವ್ರು ಅದೆಲ್ಲ ಎಲ್ಲೋಟೋದ್ರು ಗೊತ್ತೇ ಕಾಣಿಸೋದು. ಇವರೆಲ್ಲ ಜೆನ್ಯೂನ್ ಆಗಿ ಆರ್ಗ್ಯಾನಿಕ್ ಆಗಿ ಹುಟ್ಟಿರೋರು, ನೋಬಡಿ ಹಸ್ ಪ್ಲಾಂಟೆಡ್ ದೆಮ್. ನಥಿಂಗ್, ದೇ ಜಸ್ಟ್ ಸಾ, ಐ ಡೋಂಟ್ ನೋ ಏನಂತದ್ದು ಅವ್ರಿಗೆ ಅಫೆಂಡ್ ಆಯಿತು, ಎಲ್ಲೆಲ್ಲಿ ಟಚ್ ಆಯಿತು ಅಯ್ಯೋ. ಸೊ ಹೀಗೆ ಇತ್ತು. ಅಫ್ಕೋರ್ಸ್ ಆ ಪಾಸಿಟಿವ್ಸ್ನ ಮಾತಾಡ್ತಾ ಇದ್ವಿ. ಪಾಸಿಟಿವ್ಸ್ದು ಬಿಟ್ಟರೆ ನೆಗೆಟಿವ್ಸ್ ಅಂದರೆ ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ಹೀಗಿರ್ತಿತ್ತು. ಒಂದು ಗೇಟ್ ಕಷ್ಟನೇ ಅನ್ಕೊಳ್ಳಿ, ಲೈಕ್ ರೋಡ್ ಮಾಡಿ ಕಾಂಪೌಂಡ್ ಹಾಕಿ. ಗೇಟ್ ಇದೆ. ಹಾಂ, ಇವಾಗ ಒಂದು ಬಂಗ್ಲೆ ಆಗ್ತಾ ಇದೆ ಹತ್ರ ಒಂದು ನಡೀತಿದೆ. ಯಾಕಂತ ಹೇಳಿದ್ರೆ ನಾನಿವಾಗ ಸೋಲಿ ಸರ್ವೈವಿಂಗ್ ಆನ್ ದಿಸ್. ಇನ್ನೊಂದು ನಿಜ ಹೇಳಬೇಕು, ತುಂಬ ಜನ ಕನ್ನಡ ರ್ಯಾಪ್ ಮಾಡೋರು ಒಂದು 500 ಜನ 600 ಜನ ಇರ್ಬೋದು ಅಂದ್ಕೊಳ್ಳಿ ಕರ್ನಾಟಕ ಫುಲ್ಲು. ಅದರಲ್ಲಿ ನನಗೆ ಗೊತ್ತಿರೋ ಪ್ರಕಾರ 6 ಇಂದ 7 ಜನ ಮಾತ್ರ ಇದನ್ನ ಫುಲ್ ಟೈಮ್ ಕರಿಯರಾಗಿ ಮಾಡಿರೋದು.
ಆ್ಯಂಡ್ ಅಷ್ಟು ಜನಕ್ಕೆ ಮಾತ್ರ ಹೆಸರು ಇರೋದು, ಇಂಡಿವಿಜುವಾಲಿಟಿ ಇರೋದು. ಅವ್ರು ಏನೇ ಸಾಂಗ್ ಬಿಟ್ರು ಜನ ಅವ್ರನ್ನ ತಿರುಗಿ ನೋಡೋದು ಕೂಡ ಅನ್ಸತ್ತಲ್ಲ. ಟ್ರೂ ಇದು. ಸೊ ಈ 6 ಜನ 7 ಜನ ಅಥವಾ 10 ಜನ ಇಂದಾನೇ ಇಷ್ಟೆಲ್ಲ ಹೋಗ್ತಿದೆ ಅಂತ ಅಂದರೆ ಎಲ್ಲರೂ ಒಂದು ಆ ಮೈಂಡ್ ಸೆಟ್ಟಿಗೆ ಬಂದರೆ, ಇವಾಗ ಹೆಂಗೆ ಅಂದರೆ ಬರೀ ಟ್ರೋಲ್ ಮಾಡೋದಕ್ಕೆ ಅಲ್ಲ, ಅಥವಾ ಬರೀ ಇವಾಗ ಒಂದು ಸಾಂಗ್ ಬಿಟ್ಟ ಅವ್ನ ಸಾಂಗ್ ಚೆನ್ನಾಗಿಲ್ಲ, ಇದು ಹಿಂಗೆ ಮಾಡ್ಬೋದಾಗಿತ್ತು, ಇವಾಗ ಹಿಂದಿ ರ್ಯಾಪರ್ನ ನೋಡಿ ಕಲಿ, ಇಂಗ್ಲೀಷ್ ರ್ಯಾಪರ್ನ ನೋಡಿ ಕಲಿ ಅನ್ನೋ ಬದಲು, ಇವಾಗ ಯಾರ್ಯಾರು ಹೊಸ ರ್ಯಾಪರ್ಸ್ ಇದ್ದಾರೆ ಅಥವಾ ರ್ಯಾಪ್ ಎಂತೂಸಿಯಸ್ಟ್ ಇದ್ದಾರೆ, ಅವರು ಒಂದು ಸ್ವಲ್ಪ ಅವರು ಫೀಲ್ಡಿಗೆ ಇಳಿಬೇಕಾಗತ್ತೆ. ನಂದು ಒಂದು ಲೈನ್ ಬರುತ್ತೆ, ಫೀಲ್ಡಲ್ಲಿ ನಿಂಗೆ ದುಡ್ಡಿಲ್ಲ ಅಂದರೆ ಅದು ನಿನ್ನ ಹಾಬಿ ಅಂತ ಬೇಸಿಕ್ಲಿ. ಸೊ ಆ ಥರ ಇವಾಗ ಹಾಬಿಯಿಸ್ಟ್ ಗಲ್ಲಿ ಕ್ರಿಕೆಟ್ ಅವ್ರು 1000 ಹೇಳ್ತಾರೆ ವಿರಾಟ್ ಕೊಹ್ಲಿ ಅವ್ರಿಗೆ, ನನಗೆ ಬಂದಿದ್ರೆ ಬಾಲ್ ನಾನು ಹಿಂಗೆ ಹೊಡೆದ್ಬಿಡ್ತಾ ಇದ್ದೆ ಅಮ್ಮ ಅಂತ. ಅಲ್ಲಿ ನಿಂತ್ಕೊಂಡು 150 ಕಿಲೋಮೀಟರ್ಸ್ ಬರೋ ಸ್ಪೀಡಲ್ಲಿರೋ ಬಾಲ್ನ ಫೇಸ್ ಮಾಡೋದಕ್ಕೆ ಧೈರ್ಯ ಬೇಕು, ಮೀಟ್ರ್ ಬೇಕು, ಗಟ್ಸ್ ಬೇಕು. ಅದೇ ಥರನೇ ಈ ಫೀಲ್ಡಲ್ಲೂ ಪಕ್ಕಾ ಇದನ್ನೇ ನಂಬ್ಕೊಂಡು ಬದುಕ್ತೀನಿ, ಇದರಿಂದ ನನಗೆ ದುಡ್ಡು ಬರುತ್ತೆ ಅಂತ ಹೇಳ್ಕೊಂಡು ಒಂದಿನ ಬದುಕು ತೋರಿಸ್ಲಿ. ಸೊ ಆವಾಗ ಇಟ್ ವಿಲ್ ಬಿ ಅ ಥಿಂಗ್, ಅವ್ರಿಗೂ ಗೊತ್ತಾಗುತ್ತೆ ಏನು ಕಷ್ಟ ಇದೆ ಆ್ಯಂಡ್ ಯಾಕೆ ಒಂದಷ್ಟು ಜನ ವಾಟ್ ಎವರ್ ದೇ ಆರ್ ಡೂಯಿಂಗ್, ವೈ ದೇ ಆರ್ ಡೂಯಿಂಗ್ ದ್ಯಾಟ್ ಅಂತ. ಸೊ ದೀಸ್ ಆರ್ ದ ಸರ್ಟನ್ ಥಿಂಗ್ಸ್. ಆ ಬಂಗ್ಲೆ ಆಗ್ತಿದೆ, ಬಂಗ್ಲೆನ ಇನ್ನೂ ದೊಡ್ಡ ಏನಂತಾರೆ ಬಂಗ್ಲಾದ ವಿಲಾಗಳು ಮಾಡ್ಕೊಂಡ್ಬಿಡ್ಬೋದು. ಅವರೆಲ್ಲ ಕೈ ಜೋಡಿಸಿದ್ರೆ ಅಮೇಝಿಂಗ್.